Namaste. Engineering Mathematics Module Differential Calculus 2. Worked problems. First one, obtain the Taylor's expansion of log e x. This is natural logarithmic. About x equal to 1 up to the term of containing fourth degree and hence obtain log e of 1.1. So first we should write the Taylor's expansion about x equal to a given by. So Taylor's expansion about x equal to a given by, so y of x equal to y of a plus x minus a into y1 of a plus x minus a whole square divided by 2 factorial y2 of a plus x minus a whole cube divided by 3 factorial y3 of a plus x minus a to the power of 4 divided by 4 factorial y4 of a plus etc. So ಯಾಕಂದರೆ ಇಲ್ಲಿ ಫೋರ್ತ್ ಡಿಗ್ರಿ ಅಂತ ಹೇಳಿದ್ದಾರೆ. ಸೊ ಫೋರ್ತ್ ಡಿಗ್ರಿ ತನಕ ಬರೆದಿದ್ದೀನಿ. ಓಕೆ, ಆ್ಯಂಡ್ ಹ್ಯಾನ್ಸ್ ಒಬ್ಟೈನ್ ಲಾಗ್ ಇ ಆಫ್ 1.1 ಫೈಂಡ್ ಔಟ್ ಮಾಡಬೇಕು. ಸೊ ಬೈ ಡೇಟಾ ಅಂದರೆ ಗಿವನ್ ಏನು, ಸೊ ವೈ ಆಫ್ ಎಕ್ಸ್ ಈಕ್ವಲ್ ಟು ನ್ಯಾಚುರಲ್ ಲಾಗರಿಥಮಿಕ್ ಆಫ್ ಎಕ್ಸ್ ಅಂತ ಗೊತ್ತಾಯ್ತಲ್ಲ. ಸೊ ಮತ್ತು ಇಲ್ಲಿ ಅಬೌಟ್ ಎಕ್ಸ್ ಈಕ್ವಲ್ ಟು 1 ಅಂತ ಹೇಳಿದ್ದಾರೆ. ಅಬೌಟ್ ಎಕ್ಸ್ ಈಕ್ವಲ್ ಟು 1, ಸೊ ಎಕ್ಸ್ ಈಕ್ವಲ್ ಟು ಎ ಅಲ್ವಾ, ಸೊ ಈಸ್ ನಥಿಂಗ್ ಬಟ್ ಎ. ನೆಕ್ಸ್ಟ್ ಇದಕ್ಕೆ ಎಕ್ಸ್ ಪ್ಲೇಸಲ್ಲಿ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ, ಗೊತ್ತಾಯ್ತಲ್ಲ. ಎಕ್ಸ್ ಪ್ಲೇಸ್ನಲ್ಲಿ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವೈ ಆಫ್ 1 ಈಕ್ವಲ್ ಟು ಲಾಗ್ ಇ ಆಫ್ 1. ಸೊ ಲಾಗ್ ಇ ಆಫ್ 1 ಅಥವಾ ನ್ಯಾಚುರಲ್ ಲಾಗರಿಥಮಿಕ್ ಆಫ್ 1, ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಡಿಫ್ರೆನ್ಷಿಯೇಟಿಂಗ್ ವೈ ಆಫ್ ಎಕ್ಸ್ ಯಾವ ಮೆಥಡ್ ಯೂಸ್ ಮಾಡಬೇಕು, ಸಕ್ಸಸಿವ್ ಮೆಥಡ್. ಸೊ ಡಿಫ್ರೆನ್ಷಿಯೇಟಿಂಗ್ ವೈ ಆಫ್ ಎಕ್ಸ್ ಸಕ್ಸಸಿವ್ಲಿ ವಿ ಗೆಟ್. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು. ವೈ ಆಫ್ ಎಕ್ಸ್ ಇದೆ ಅಲ್ಲ, ಈಗ ಒಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದರೆ y1 ಆಫ್ ಎಕ್ಸ್ ಆಗುತ್ತೆ ಈಕ್ವಲ್ ಟು ಲಾಗ್ ಇ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/x. ಓಕೆ, ನೆಕ್ಸ್ಟ್ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. y1 ಆಫ್ 1 ಈಕ್ವಲ್ ಟು 1/1, ಸೊ ದಟ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಸಕ್ಸಸಿವ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಹೇಳಿದ್ರೆ y1 ಆಫ್ ಎಕ್ಸು, ನೆಕ್ಸ್ಟ್ y2 ಆಫ್ ಎಕ್ಸು, y3 ಆಫ್ ಎಕ್ಸ್ ಆ್ಯಂಡ್ ಸೋ ಆನ್. ಸೊ ನೆಕ್ಸ್ಟ್ ಏನು ಮಾಡಬೇಕು, y2 ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ. y2 ಆಫ್ ಎಕ್ಸ್ ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ 1/x. ಆ್ಯಕ್ಚುಲಿ ಫಾರ್ಮುಲಾ ಏನು, 1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ ಎನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ n ಪ್ಲಸ್ 1. ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ಸೊ 1/xಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಎಕ್ಸ್ದ ಪವರ್ ಏನಿದೆ 1 ಇದೆ. ಸೊ ಇಲ್ಲಿಗೆ -1 ಅಂತ ಬರೀಬೇಕು. -1 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 1 ಪ್ಲಸ್ 1 ಈಸ್ 2 ಆಗುತ್ತೆ. ಸೊ ನೆಕ್ಸ್ಟ್ y2 ಆಫ್ ಎಕ್ಸ್ ಪ್ಲೇಸಲ್ಲಿ 1 ಹಾಕೊಳ್ಳಿ ಈಕ್ವಲ್ ಟು -1 ಡಿವೈಡ್ ಬೈ 1 ಸ್ಕ್ವೇರ್, ಸೊ ದಟ್ ಈಸ್ -1 ಡಿವೈಡೆಡ್ ಬೈ 1. ಸೊ -1 ಡಿವೈಡೆಡ್ ಬೈ 1 ಸ್ಕ್ವೇರ್ ಈಕ್ವಲ್ ಟು -1. ಅದಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕೀಗ, y3 ಆಫ್ ಎಕ್ಸ್ ಅಂತ ಹೇಳಿದ್ರೆ ಅಗೇನ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈ y2 ಆಫ್ ಎಕ್ಸ್ ಇದೆಯಲ್ಲ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಲ್ರೆಡಿ ಮೈನಸ್ ಇಲ್ಲಿದೆ. ಸೊ 1/x ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ 2 ಇದೆ, ಎನ್ ಪ್ಲೇಸಲ್ಲಿ 2 ಹಾಕ್ಕೋಬೇಕು. -2 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 2 ಪ್ಲಸ್ 1 ಈಸ್ 3 ಆಗುತ್ತೆ. ಸೊ ಈಕ್ವಲ್ ಟು ಮೈನಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಸೊ ಇವಾಗ ಏನು ಮಾಡಬೇಕು, y3 ಆಫ್ ಎಕ್ಸ್ ಅಂತ ಹೇಳಿದ್ರೆ 1 ಅಂತ, 1 ಈಕ್ವಲ್ ಟು 2 ಡಿವೈಡೆಡ್ ಬೈ 1 ಕ್ಯೂಬ್, ಸೊ ದಟ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ y4 ಆಫ್ ಎಕ್ಸ್ ಅಂತ ಹೇಳಿದ್ರೆ 2 ಇಲ್ಲಿದೆಯಲ್ಲ, ಹಾಗೆ ಬರೀರಿ. ನೆಕ್ಸ್ಟ್ 1 ಡಿವೈಡ್ ಬೈ ಎಕ್ಸ್ ಕ್ಯೂಬಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -3 ಅಂತ ಬರೀಬೇಕು. -3 ಡಿವೈಡೆಡ್ ಬೈ ಎಕ್ಸ್ ಪವರ್ ಆಫ್ 3 ಪ್ಲಸ್ 1 ಈಸ್ 4. ಸೊ ಈಕ್ವಲ್ ಟು 2 3s are 6, -6 divided by x power of 4. So next
y4 ಆಫ್ ಎಕ್ಸ್ ಪ್ಲೇಸಲ್ಲಿ 1 ಬರಿಬೇಕು ಈಕ್ವಲ್ ಟು -6 ಡಿವೈಡೆಡ್ ಬೈ 1 to the power of 4. 1 power of 4 ಅಂದರೆ 1. ಸೊ -6 is the y4 of x. y4 of 1 is -6. Next, Taylor series up to 4th degree term. Taylor series up to 4th degree. 4th degree term with x equal to 1. So Taylor series up to 4th degree term with x equal to 1 is given by so y of x equal to a andre eno 1 anta. So y of 1 plus x minus a is 1. Next to y1 of a is 1 plus x minus 1 whole square divided by 2 factorial is 2. y2 of a is 1 plus x minus 1 whole cube divided by 3 factorial is 6. 3 2s are 6. y3 of 1 plus x minus a is 1 to the power of 4 divided by 4 factorial. Andre 3 factorial is 6. Next 4 factorial is 6 into 4. 6 4s are 24. So y4 of 1 plus etc. Next to y of 1. y of 1 is 0. Okay, 0 plus x minus 1. So ಹಾಗೆ ಬರ್ದಿರೋಣ ಇದನ್ನು. ಗೊತ್ತಾಯ್ತಲ್ಲ. y of x is log e x. ಇಲ್ಲಿ x minus 1 y1 of a. y1 of 1. y1 of 1 ಅಂತ ಹೇಳಿದರೆ ಎಷ್ಟು? y1 of 1 is 1 plus x minus 1 whole square divided by 2. y2 of 1 is minus 1 plus x minus 1 whole cube divided by 6. y3 of 1 is 2 plus x minus 1 to the power of 4 divided by 24. y4 of 1 is minus 6 plus etc. ಇದು log e x equal to this one. Next ಏನು ಮಾಡಬೇಕಿಲ್ಲಿ? log e x equal to x minus 1 into 1 is x minus 1 plus minus x minus 1 whole square divided by 2 plus 2 1s are 2 3s are. So x minus 1 whole cube divided by 3 plus into minus is minus x minus 1 to the power of 4 divided by 6 1s are 6 4s are plus etc. ಆಯ್ತಲ್ಲ. ನೆಕ್ಸ್ಟ್ log e x ಇಲ್ಲಿದೆ. ಸೊ ಇದಕ್ಕೆ ಬಾಕ್ಸ್ ಹಾಕ್ಕೊಳ್ಬೇಕು. ದಿಸ್ ಇಸ್ ದ ಆನ್ಸರ್ ಅಂತ ಗೊತ್ತಾಯ್ತಲ್ಲ. ಸೊ log e x equal to x minus 1 minus x minus 1 whole square divided by 2 factorial plus x minus 1 whole cube divided by 3 minus x minus 1 4 divided by 4 plus etc. ಸೊ ಇದು ನಿಮ್ಮದು log e x ಅದು ಅಂದರೆ y of x ಅದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅವ್ರು ಕ್ವಶನ್ಸಲ್ಲಿ ಕೇಳಿದ್ದಾರೆ ನೋಡಿ. ಏನಂತ ಕೇಳಿದ್ದಾರೆ? log e of 1.1 log e of 1.1 ಅಂದರೆ ಎಕ್ಸಿಗೆ 1.1 ಅಂತ ಹಾಕಿದರೆ ಎಷ್ಟು ಬರುತ್ತೆ ಅಂತ. ಸೊ log e 1.1 ಈಕ್ವಲ್ ಟು 1.1 minus 1 minus 1.1 minus 1 whole square divided by 2 plus 1.1 minus 1 whole cube divided by 3 minus 1.1 minus 1 to the power of 4 divided by 4 plus etc. So 1.1 minus 1 ಅಂತ ಹೇಳಿದ್ರೆ 0.1
ಮೈನಸ್ ಇದು ಕೂಡ ಅಷ್ಟೇ 0.1 ಹೋಲ್ ಸ್ಕ್ವೇರ್ 0.1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 0.1 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ 0.1 ಟು ದ ಪವರ್ ಆಫ್ 4 ಡಿವೈಡೆಡ್ ಬೈ 4 ಪ್ಲಸ್ 4th ಡಿಗ್ರಿ ಅಂತ ಹೇಳಿದಾರಲ್ಲ, ಇದಕ್ಕೇನು ಎಕ್ಸೆಟ್ರಾ ಏನು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟು ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಸೊ log e of 1.1 ಸೊ 0.1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಮಾಡಿದರೆ ಇಷ್ಟು ಆನ್ಸರ್ ಬರುತ್ತೆ. 0.1 ಹೋಲ್ ಕ್ಯೂಬ್ ಡಿವೈಡ್ ಬೈ 3 ಮಾಡಿದರೆ ಇಷ್ಟು. 0.1 ಹೋಲ್ ಟು ದ ಪವರ್ ಆಫ್ 4 ಡಿವೈಡ್ ಬೈ 4 is this much. So after calculate, so we'll get 0.0953. This is the answer. So how to write ನೋಡ್ಕೊಳ್ಳಿ ಹೇಗೆ ಬರಿಬೇಕಂತ. So obtain the Taylor's expansion of log e x about x equal to 1 up to the term containing 4th degree and hence obtain log e of 1.1. So we have Taylor's expansion about x equal to a given by y of x equal to, this is the formula, Taylor's formula, y of a plus x minus a, y1 of a plus x minus a whole square divided by 2 factorial, y2 of a plus etc. By data means given y of x equal to log e x. So a equal to 1. So y of 1 ಈ x ಪ್ಲೇಸಿಗೆ 1 ಅಂತ ಹಾಕೊಳ್ಳಿ. ಸೊ log e of 1 is 0. ಅಂದರೆ ನ್ಯಾಚುರಲ್ ಲಾಗರಿಥಮಿಕ್ 1 0 ಬರುತ್ತೆ. ಡಿಫ್ರೆನ್ಷಿಯೇಟಿಂಗ್ y of x ಸಕ್ಸಸಿವ್ಲಿ ವಿ ಗೆಟ್. ಸೊ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋದು, ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಷಿಯೇಟ್, ಥರ್ಡ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು. ಸೊ ಈಗ ಏನು ಮಾಡಬೇಕು, y of x ಇದೆಯಲ್ಲ ಅದಕ್ಕೆ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು. log e xಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಬರುತ್ತೆ. ಮತ್ತು ಎಕ್ಸಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ 1 ಅಂತ ಗೊತ್ತಾಯ್ತಲ್ಲ. ಎಕ್ಸ್ ಪ್ಲೇಸಿಗೆ 1 ಹಾಕಿದರೆ ಹೇಗೆ 1 ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ ಟು, ಇಲ್ಲಿ ಎ ಈಕ್ವಲ್ ಟು 1 ಅಲ್ವ, ಇಲ್ಲಿ ಎಕ್ಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರಲ್ಲ, ಎಕ್ಸ್ ಈಕ್ವಲ್ ಟು ಎ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಎ ಈಸ್ 1 ಅಂತ ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಈಸ್ 1, ಸೊ ಈಕ್ವಲ್ ಟು 1 ಆಯಿತು. y2 ಆಫ್ ಎಕ್ಸ್ ಅಂತ ಹೇಳಿದ್ರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1/xಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ -1/x ಸ್ಕ್ವೇರ್, y2 ಆಫ್ 1 ಈಕ್ವಲ್ ಟು -1 ಆಗುತ್ತೆ. ಇದು ಹೇಗೆ ಗೊತ್ತಾಯ್ತಲ್ಲ, ಅದು ಹೇಗೆ ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. 1/x ಪವರ್ ಆಫ್ ಎನ್ನಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ, ಸೊ -n/x ಪವರ್ ಆಫ್ n ಪ್ಲಸ್ 1 ಈ ಫಾರ್ಮುಲಾ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ. ಆವಾಗ -1/x ಸ್ಕ್ವೇರ್ ಅಂತ ಬರುತ್ತೆ. ಮತ್ತು ಎಕ್ಸಿಗೆ ಪುಟ್ x ಈಕ್ವಲ್ ಟು 1. ಸೊ -1/1 ಸ್ಕ್ವೇರ್ ಇಸ್ -1. ನೆಕ್ಸ್ಟ್ y3 ಆಫ್ x. y3 ಆಫ್ x ಅಂತ ಹೇಳಿದ್ರೆ again take the differentiation of -1/x square. ಸೊ -1/x ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಮೈನಸ್ ಆ್ಯಸ್ ಇಟ್ ಈಸ್ ಬರ್ತೀರಿ ಹಾಗೇ ಗೊತ್ತಾಯ್ತಲ್ಲ. ಸೊ ಇದು n ವ್ಯಾಲ್ಯೂಸ್ ಟು -2/x ಪವರ್ ಆಫ್ 2 + 1 is 3. ಸೊ ದೆನ್ y3 ಆಫ್ x is 1, ಮೈನಸ್ ಪ್ಲಸ್ ಆಗುತ್ತೆ, 2/1 ಕ್ಯೂಬ್. ಸೊ ದಟ್ ಈಸ್ 2 ಓನ್ಲಿ. ನೆಕ್ಸ್ಟು y4 ಆಫ್ x. ಸೊ 2 ಹಾಗೆ ಬರ್ದಿರಿ. ಇಲ್ಲಿ ಏನಾಗುತ್ತೆ, y4 ಅಲ್ವಾ, ಈಗ y4 ಆಫ್ x ಅಂತ ಹೇಳಿದ್ರೆ 2 ಇಲ್ಲಿದೆಯಲ್ಲ, ಆ 2ನ ಹಾಗೆ ಬರೀರಿ. 1/x ಕ್ಯೂಬ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -3/x ಪವರ್ ಆಫ್ 3 + 1 is 4 ಆಗುತ್ತೆ. ಈಕ್ವಲ್ ಟು 2 3 is 6, -6/x ಪವರ್ ಆಫ್ 4. ಸೊ ಎಕ್ಸಿಗೆ 1 ಅಂತ ಹಾಕ್ಕೊಳ್ಳಿ. ಸೊ -6/1 to the power of 4, ಸೊ ದಟ್ ಈಸ್ -6. Next, Taylor series up to 4th degree term with a equal to 1 is given by, so y of x, idu y of x andre a value, y of a plus x minus a is 1, y1 of a anta itala, a plus al 1 hakondu hogodu, x minus 1 whole square divided by 2 factorial, y2 of 1 plus x minus 1 whole cube divided by 3 factorial, y3 of 1 plus x minus 1 to the power of 4 divided by 4 factorial, y4 of 1. So same ಇಲ್ಲಿ ಇತ್ತಲ್ಲ, ಇದು ಈ ಫಾರ್ಮುಲಾಗೆ ಗೊತ್ತಾಯ್ತಲ್ಲ, ಇದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ನೆಕ್ಸ್ಟ್ ದಟ್ ಈಸ್
ವೈ ಆಫ್ ಎಕ್ಸ್ ಅಂದರೆ ಲಾಗಿ ಎಕ್ಸ್, ವೈ ಆಫ್ 1 ಈಸ್ 0 ಪ್ಲಸ್ ಎಕ್ಸ್ ಮೈನಸ್ 1 ಇಂಟು y1 ಆಫ್ 1. ಇಲ್ಲೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ, ಎಕ್ಸ್ಪ್ಲನೇಷನ್ ಸ್ಟಾರ್ಟಿಂಗೆಲ್ಲ ಹೇಳಿದ್ದೇನಲ್ಲ. ಓಕೆ, ಇದು ಜಸ್ಟ್ ನೋಟ್ಸ್ ಹೇಗೆ ಬರಿಬೇಕಂತ ಅಷ್ಟೆ. ಸೊ ಎಲ್ಲ ನೋಡ್ಕೊಡಿ. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು 1.1, ಎಲ್ಲಿ ಎಕ್ಸ್ ಉಂಟು ಅಲ್ಲಿ 1.1 ಹಾಕಿ, ಗೊತ್ತಾಯ್ತಲ್ಲ. ಸೊ ಫೈನಲ್ ಆಗಿ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಅವಶ್ಯಕತೆ ಇಲ್ಲ, ಮಾಮೂಲಿ ನಾರ್ಮಲ್ ಕ್ಯಾಲ್ಕುಲೇಟ್ರಲ್ಲಿ ಮಾಡಿದರೂ ಆನ್ಸರ್ ಸಿಗುತ್ತೆ. ಓಕೆ, ಲಾಗಿ ಆಫ್ 1.1 ಈಸ್ 0.0953. ಇದು ಕ್ರಾಸ್ ಚೆಕ್ ಮಾಡ್ಕೋಬೇಕಂದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ ಜಸ್ಟ್ LN ಅಂತ ಇದೆಯಲ್ಲ, LN ಅಂತ ಹೇಳಿದ್ರೆ ನ್ಯಾಚುರಲ್ ಲಾಗರಿಥಮಿಕ್. ಇದು ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ LN ಅಂತ ಇದೆ ಕೀ, ಆ ಕೀನ ನೀವು ಪ್ರೆಸ್ ಮಾಡಿದರೆ ಗೊತ್ತಾಯ್ತಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಲಾಗ್ ಇ ಅಂತ, ಅಂದರೆ ನ್ಯಾಚುರಲ್ ಲಾಗರಿಥಮಿಕ್ ಅಂತ. ಇದು ಫಸ್ಟ್ ಕೀ ಪ್ರೆಸ್ ಮಾಡಿಬಿಟ್ಟು 1.1 ಅಂತ ಟೈಪ್ ಮಾಡಿ ಕ್ಯಾಲ್ಕುಲೇಟ್ರಲ್ಲಿ. ಸೊ ರಿಸಲ್ಟ್ ನಿಮಗೆ ಇದು ಬರುತ್ತೆ. ಕ್ಯಾಲ್ಕುಲೇಟ್ರಲ್ಲಿ, ಸೈಂಟಿಫಿಕ್ ಕ್ಯಾಲ್ಕುಲೇಟರಲ್ಲಿ LN ಅಂತ ಕೀ ಇದೆಯಲ್ಲ, ಅಲ್ಲಿ LN ಅಂತ ಪ್ರೆಸ್ ಮಾಡಿಬಿಟ್ಟು 1.1 ಅಂತ ಎಂಟರ್ ಮಾಡಿಬಿಟ್ಟು ಈಕ್ವಲ್ ಮಾಡಿ ಆನ್ಸರ್ ಇದು ಬರುತ್ತೆ, ಗೊತ್ತಾಯ್ತಲ್ಲ. ಸೊ ನೀವು ಮಾಡಿರೋ ಇದು ಕರೆಕ್ಟಾಗಿದೆಯಾ ಅಂತ ಅಲ್ಲೇ ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ಈ ಮಾಡೆಲ್ ತುಂಬ ಈಸಿ ಇದೆ, ಅದರಲ್ಲೂ ಇದು ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.